ಮೊದ್ಲು ಗಿಲ್ಲಿ ಮತ್ತೆ ರಘು ಇಬ್ರು ಚೆನ್ನಾಗೇ ಇದ್ರು. ಯಾಕೆ ಇವಾಗ ರಘು ಅವರು ಬೇರೆ ಗಿಲ್ಲಿನ ಅಪೋಸಿಟ್ ಯಾರು ನೋಡ್ತಾ ಇರ್ತಾರಲ್ಲ, ಗಿಲ್ಲಿ ಕಂಡ್ರೆ ಆಗಲ್ಲ ಅಂತಿರ್ತಾರಲ್ಲ, ಅಂತವ್ರ ತರ ಆಡ್ತಿದಾರಲ್ಲ ರಘು ಇತ್ತೀಚೆಗೆ ಅನ್ನುವಂತ ಪ್ರಶ್ನೆ ಶುರುವಾಗಿದೆ. ಗಿಲ್ಲಿ ಏನೇ ಮಾಡಿದ್ರು ಕೂಡ ಸಹಿಸ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಇದಾನೆ ಅಂದ್ರೆ ಅದು ರಘು. ಯಾಕಂದ್ರೆ ಅವರಿಗೆ ಇಷ್ಟ, ಒಬ್ರಿಗೆ ಇಷ್ಟ ಎಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಬ್ರು ಒಬ್ರಿಗೊಬ್ರು ಏನೇ ಮಾಡಿದ್ರು ಸಹಿಸ್ಕೋತಾರೆ. ಒಬ್ಬ ಕ್ಯೂಟ್ ತಂದೆ ತರ ಅಂತ ನಾವ್ ಅನ್ಕೋತಾ ಇದ್ವಿ. ದಿಗ್ಗಜರು ಸಿನಿಮಾಗೆ ಅವರಿಬ್ರನ್ನ ಹೋಲಿಸ್ತಾ ಇದ್ವಿ. ದಿಗ್ಗಜರುನಲ್ಲಿ ವಿಷ್ಣು ಸರ್ ಗಿಲ್ಲಿ ಆದ್ರೆ ಅಂಬಿ ಸರ್ ಯಾರಿದ್ದಾರೆ ರಘು ಅಂತ ಅನ್ಕೋತಾ ಇದ್ವಿ. ಆದ್ರೆ ಇದು ಏನೋ ವಿಚಿತ್ರ ಅಂತ ಅನಿಸ್ತಿದೆ. ಮೊನ್ನೆ ಆಚೆ ಬಂದಂತವ್ರು ಕೂಡ ಹೇಳ್ತಾ ಇದ್ದಾರೆ, ಗಿಲ್ಲಿನ ತಡ್ಕೊಳಕ್ ಯಾರ ಕೈಲೂ ಆಗಲ್ಲ, ಗಿಲ್ಲಿ ಬೇಕು ಅಂತಾನೆ ಹೀಗೆಲ್ಲ ಆಡ್ತಾ ಇದ್ದಾನೆ, ಅವನು ಹೊರಗಡೆ ಹಂಗಿಲ್ಲ, ಅವನು ಕಂಟೆಂಟ್ಗೆ ಅಂತಾನೆ ಬೇರೆಯವ್ರನ್ನ ಕಾಲೆಳೆದು ಮಾತಾಡ್ತಾನೆ, ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ವಿ. ಅವಾಗ ರಘು ಅವರು ಗಿಲ್ಲಿ ಪರವಾಗಿ ನಿಲ್ತಾ ಇದ್ರು, ಅವನಿರೋದೇ ಹಂಗೆ, ನನಗ್ ಗೊತ್ತು ಅವನ ಬಗ್ಗೆ ಅಂತ. ಈಗ ಅವರು ಕೂಡ ಈ ಹೊರಗಡೆ ಬಂದವ್ರು ಏನೇನ್ ಹೇಳ್ತಿದಾರಲ್ಲ ಅದನ್ನೇ ಹೇಳೋಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅವನು ಹೊರಗಡೆ ಹಂಗಿಲ್ಲ, ಈ ಶೋಗೋಸ್ಕರ ಹಿಂಗ ಆಡ್ತಿದ್ದಾನೆ ಅನ್ಸುತ್ತೆ ಅಂತ. ಈವನ್ ಕಿಚ್ಚ ಸುದೀಪ್ ಸರ್ ಮುಂದೆನೂ ಕೂಡ ರಘು ಅವರು ಈಗ ಹೇಳ್ತಾರೆ. ಆಗ ಕಿಚ್ಚ ಸರ್ ಒಂದ್ ಹೇಳ್ತಾರೆ, ಅದ್ ಹಂಗೇನೆ ರಘು, ಇಲ್ಲಿಗ್ ಬಂದವ್ರನ್ನ ಹಂಗ್ ಮಾಡಿಸ್ಬಿಡುತ್ತೆ, ಇಲ್ಲಿಗ್ ಬಂದವ್ರು ಏನೇನೋ ಮಾಡ್ಬಿಡ್ತಾರೆ ಅಂತ. ಅಂದ್ರೆ ಅವರು ಟಾಂಟ್ ಕೊಟ್ಟಿದ್ದು ಇಂಡೈರೆಕ್ಟ್ ಆಗಿ ನನ್ ಪ್ರಕಾರ. ಯಾಕಂದ್ರೆ ಹೌದು, ಅವ್ನ ಸ್ಟ್ರಾಟಜಿ ಆಗಿರ್ಬೋದು, ಬೇರೆಯವ್ರನ್ನ ಕಾಲ ಎಳೆದು ನಾನು ಹೈಲೈಟ್ ಆಗ್ತೀನಿ ಅನ್ನುವಂಥದ್ದು ಈಗಾಗ್ಲೇ ಎಲ್ರಿಗೂ ಗೊತ್ತಿದೆ. ಈವನ್ ಕಲರ್ಸ್ ಕನ್ನಡದವ್ರಿಗೂ ಗೊತ್ತಿದೆ, ಗಿಲ್ಲಿ ಟಾರ್ಗೆಟ್ ಆಗಿದ್ದಾನೆ ಎಲ್ರಿಗೂನು, ಅಂಡ್ TRP ಕಿಂಗ್ ಆಗಿದ್ದಾನೆ ಅಂತ. ಸೊ ಇವಾಗ ರಘು ಅವರು ಹೇಳಬೇಕಾಗಿರುವಂಥದ್ದು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಗಿಲ್ಲಿನ ಯಾಕೆಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹೌದು, ಗಿಲ್ಲಿ ಬೇರೆಯವ್ರನ್ನ ಕಾಲ್ ಇಳ್ತು ಅಂದ್ರೆ ಅವ್ರನ್ನ ಏನು ನೋವು ಪಡಿಸೋ ತರ ಮಾತಾಡ್ತಾನೆ, ಅದೊಂದು ಸ್ಟ್ರಾಟಜಿ. ಬೇರೆಯವರು ಸೀರಿಯಸ್ ಆಗೇನೆ ಒಬ್ರು ಏನೇನೋ ಹೇಳ್ಕೊಂಡು ಮಾತಾಡ್ತಾರೆ, ಕೆಟ್ಟ ಪದಗಳನ್ನ ಬಳಸ್ತಾರೆ. ಆದ್ರೆ ಗಿಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ಮಾಡಿಲ್ಲ ಅನ್ನುವಂಥದ್ದು ರಘು ಅವ್ರಿಗೂ ಗೊತ್ತಿದೆ. ಆದ್ರೆ ಏನಾಗ್ತಿದೆ, ರಘು ಅವರು ಕೂಡ ಬೇರೆಯವ್ರ ತರಾನೇ ಬಿಹೇವ್ ಮಾಡ್ತಾ ಇದ್ದಾರೆ. ಇವನ್ ಕಿಚ್ಚ ಸರ್ ಬಂದಾಗ ಅವನು ಮಾಡುವಂತ ಕಾಮಿಡಿಗಳು ನೋವಾಗುತ್ತೆ. ನೋವಾದ್ರೆ ಅಲ್ಲೇ ಹೇಳ್ಬೇಕಿತ್ತು ತಾನೇ. ಇವಾಗ ನಿನ್ನೆ ಎಪಿಸೋಡ್ ಅಲ್ಲಿ ಸೂರಜ್, ಕಾವ್ಯ, ಇವರು ರಘು ಅವ್ರು ಮಾತಾಡ್ತಿರ್ತಾರೆ, ಅವಾಗ ಹೇಳುವಂಥದ್ದು, ನೀವು ಇವಾಗ ಏನೋ ಹೇಳೋದ್ರಿಂದ ಬೇಜಾರಾಗ್ತಿದೆ ಅಂದಾಗ ಅಲ್ಲೇನೆ ಅವನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಿದ್ರೆ ಆ ವ್ಯಕ್ತಿ ನಿಮ್ ಬಗ್ಗೆ ಆ ರೀತಿ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ಕಿಚ್ಚ ಸುದೀಪ್ ಸರ್ ಮುಂದೆನೆ ಹೇಳ್ತಾರೆ, ಯಾರು ಗಿಲ್ಲಿ ಅವರು, ಆ ವಣ್ಣ ನನ್ನ ಎಷ್ಟೇ ದೂರ ಇಟ್ರು ನಾನು ಆ ವಣ್ಣನ ಹತ್ರ ಹೋಗ್ತೀನಿ, ಆದ್ರೆ ನಂಗೆ ಆ ವಣ್ಣ ಇಷ್ಟ ಸರ್ ಅಂತ ಅಲ್ಲೇ ಗೆದ್ಬಿಟ್ನಲ್ಲ ಎಲ್ಲರ ಮನ್ಸನ್ನ ಗಿಲ್ಲಿ. ಹಾಗಿದ್ರೆ ರಘು ಅವರು ನಿಜವಾಗ್ಲೂ ಗಿಲ್ಲಿನ ಬೇಕು ಅಂತಾನೆ ಇವನಿಂದ ಹೊರಗೆ ಬಂದ್ರೆ ನಾನ್ ಗೆಲ್ಬಹುದು ಅನ್ನುವಂತ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿದ್ದಾರಾ? ಇಟ್ ಈಸ್ ಗುಡ್. ಏನ್ ಆಗ್ತಿರಬಹುದು ಹಾಗಿದ್ರೆ ರಘು ಅವರ ಮನ್ಸಲ್ಲಿ ನಿಜವಾಗ್ಲೂ? ಹಾಗಿದ್ರೆ ಗಿಲ್ಲಿದೆ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.